ಇನ್ನು ಈ ವಾರದ ವಿಶೇಷದ ಸಂದರ್ಭದಲ್ಲಿ ನೀವು ಹನುಮದ್ ವ್ರತದ ಬಗ್ಗೆ ಉಲ್ಲೇಖ ಮಾಡಿದ್ರೆ ತಿಳಿಸ್ಕೊಡ್ಬೋದಾ? ಹನುಮದ್ ವ್ರತ ಹೇಗೆ ಮಾಡಬೇಕು? ನೋಡಿ, ಹನುಮದ್ ವ್ರತ ಅನ್ನುವಂಥದ್ದು ಆಂಜನೇಯನ ಸ್ಮರಣೆ ಮಾಡಲಿಕ್ಕೆ ವಿಶೇಷವಾದಂತಹ ಒಂದು ದಿನ ಅಂತ ಕರಿಬಹುದು. ಹನುಮತ್ ಜಯಂತಿ ಅನ್ನುವುದಾಗೂ ಜನರಲ್ಲಿ ಒಂದು ಗೊಂದಲ ಇದೆ. ಹನುಮತ್ ಜಯಂತಿಯೇ ಹನುಮನ ಜನ್ಮದಿನವೇ ಅನ್ನುವಂಥದ್ದಾಗಿದೆ. ಹನುಮತ್ ಜಯಂತಿ ಬೇರೆ, ಹನುಮದ್ ವ್ರತ ಬೇರೆ. ಇಲ್ಲಿ ಹನುಮದ್ ವ್ರತ ಅನ್ನುವಂಥದ್ದು ಸ್ವಾಮಿಯ ವಿಶೇಷವಾದಂತಹ ಪಟ್ಟಕ್ಕೆ ಬಂದಂತಹ ದಿನ ಅನ್ನೋದಾಗಿ ನಾವು ದಿವಸ ಅನ್ನೋದಾಗಿ ಕರೀತೇವೆ. ಹಾಗಾಗಿ ಯಾವ ಪಟ್ಟಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಹಲವಾರು ರೀತಿಯಾದಂತಹ ಉಲ್ಲೇಖವನ್ನು ಮಾಡಿದ್ದಾರೆ. ನಮ್ಮ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾಢ್ಯಂ ವಾಕ್ಪಟುತ್ವಂಚ ಹನುಮಾನ್ ಶ್ರೀ ಸ್ಮರಣಾತ್ ಭವೇತ್. ಅಂದರೆ ಈ ಎಲ್ಲ ಶಕ್ತಿಗಳನ್ನು ನೀಡಲಿಕ್ಕೆ ಶ್ರೀರಾಮಚಂದ್ರ ಪ್ರಭು ಆಂಜನೇಯನಿಗೆ ಅಭಯವನ್ನು ಇತ್ತಂತಹ ದಿವಸ ಅನ್ನುವುದಾಗಿ ಈ ಹನುಮದ್ ವ್ರತ ಅನ್ನೋದಾಗಿ ಕರೀತಾರೆ. ಹನುಮತ್ ಜಯಂತಿ ಅನ್ನೋದಾಗಿ ಮತ್ತೊಮ್ಮೆ ಬರುತ್ತೆ. ಅದು ಹನುಮತ್ ಜಯಂತಿ ಅನ್ನುವಂಥದ್ದು ಬರುವಂಥದ್ದು ಆಂಜನೇಯ ಹುಟ್ಟಿದಂತಹ ದಿವಸ ಅನ್ನೋದಾಗಿ. ದಕ್ಷಿಣ ಭಾರತಕ್ಕೂ ಉತ್ತರ ಭಾರತಕ್ಕೂ ವ್ಯತ್ಯಾಸಗಳಿದ್ದಾವೆ. ಹನುಮದ್ ವ್ರತ ಅನ್ನುವುದು ಹನುಮತ್ ಜಯಂತಿ ಅಲ್ಲ, ಅಂದರೆ ಹನುಮದ್ ಜನ್ಮದಿನವಲ್ಲ. ಹಾಗಾಗಿ ಇದು ಪಟ್ಟಕ್ಕೆ ಬಂದಂತಹ ದಿವಸ. ಈ ವಿಶೇಷವಾಗಿ ಆಂಜನೇಯನ ಸ್ಮರಣೆಯಿಂದ, ಆಂಜನೇಯನ ಆರಾಧನೆಯಿಂದ ಅತ್ಯಂತ ಹೆಚ್ಚು ಯಶಸ್ಸನ್ನು ಗಳಿಸುವಂತಹ ಸಾಧ್ಯತೆಗಳು ಈ ಹನುಮದ್ ವ್ರತದ ದಿನ ಇರುತ್ತೆ. ಹನುಮತ್ ಪೂಜೆಯನ್ನು ಮಾಡ್ತಕ್ಕಂಥದ್ದು ಸರ್ವಶ್ರೇಷ್ಠ. ಆಂಜನೇಯನಿಗೆ ಮಧು ಅಭಿಷೇಕ, ವಡಮಾಲೆ, ಸಿಂಧೂರಾರ್ಪಣೆ, ವೀಳ್ಯದೆಲೆ ಹಾರವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಅತ್ಯಂತ ಹೆಚ್ಚು ಯಶಸ್ಸು. ಹನುಮಾನ್ ಚಾಲೀಸವನ್ನು ಪಠನೆ ಮಾಡೋರು ಇರ್ತಾರೆ, ಅಂದರೆ ಹಲವಾರು ವರ್ಷಗಳಿಂದ ಪಠನೆ ಮಾಡೋರು ಇರ್ತಾರೆ. ಹನುಮಾನ್ ಚಾಲೀಸ ಪಠನ ಪದ್ಧತಿ ಹೇಗೆ ಮತ್ತು ಅದರಿಂದ ಯಾವ ರೀತಿಯ ಬದಲಾವಣೆಯನ್ನು ನಾವು ಜೀವನದಲ್ಲಿ ಕಂಡುಕೊಳ್ಬಹುದು ಅಂತ? 7:30 ಯಾರು ಬಳಲ್ತಾ ಇದ್ದಾರೋ ಅಥವಾ ಯಾರ್ಯಾರು ನೆಗೆಟಿವ್ ಎನರ್ಜಿಗಳಲ್ಲಿ ಭೂತ ಪ್ರೇತ ಪಿಶಾಚ ಯಕ್ಷ ಯಮಧೂತ ಶಾಕಿನಿ ಢಾಕಿನಿ ಬ್ರಹ್ಮರಾಕ್ಷಸಾದಿಗಳಿಂದ, ಅಂದರೆ ಆಡುಭಾಷೆಯಲ್ಲಿ ನನಗೆ ನೆಗೆಟಿವ್ ಎನರ್ಜಿ ಬಹಳ ಬೇಗ ಕಾಡುತ್ತೆ, ಅಥವಾ ನನಗೆ ಯಾವುದೋ ಒಂದು ನೆಗೆಟಿವ್ ಫೀಲ್ ಆಗ್ತಾ ಇರುತ್ತೆ, ನಾನು ವಾಮಾಚಾರ ಕೃತ್ರಿಮದಲ್ಲಿದ್ದೇನೇನೋ ಅಂತ ಎಲ್ಲರಿಗೂ ಒಂದು ಭಯ ಇರುತ್ತೆ. ಹಾಗಾಗಿ ಭೂತ ಪಿಶಾಚ ನಿಕಟನಯ್ಯಾವೆ ಅನ್ನೋದಾಗಿ ಒಂದು ಸಾಲ ಬರುತ್ತೆ. ಅಂದರೆ ಹನುಮಾನ್ ಚಾಲೀಸಾದಲ್ಲಿ ವಿಶೇಷವಾದಂತಹ ಶಕ್ತಿ ಇದೆ. ಎಲ್ಲಿ ಆಂಜನೇಯನ ಸ್ಮರಣೆ ಮಾಡ್ತಾರೋ, ಎಲ್ಲಿ ಹನುಮಾನ್ ಚಾಲೀಸ ಪಠಣವಾಗುತ್ತೋ ಅಲ್ಲಿ ಭೂತ ಪ್ರೇತಗಳ ಶಕ್ತಿ ಬರೋದಿಲ್ಲ, ಅಥವಾ ದುಷ್ಟಗ್ರಹಗಳ ಶಕ್ತಿ ಅಲ್ಲಿ ಇರೋದಿಲ್ಲ. ಹಾಗಾಗಿ ಮನುಷ್ಯನ ಜೀವನ ಅತ್ಯಂತ ಹೆಚ್ಚು ಯಶಸ್ಸು ಮತ್ತು ಲಾಭಕ್ಕೆ ಈ ಹನುಮಾನ್ ಚಾಲೀಸ ಅನ್ನುವಂಥದ್ದು ವಿಶೇಷ. ಹನುಮದ್ ವ್ರತದ ದಿನ ಮಾತ್ರವೇ ಅಲ್ಲದೆ ಪ್ರತಿದಿನವೂ ಕೂಡ ದಿನ ಬೆಳಗಾದರೆ ಬೆಳಗ್ಗೆ ಎದ್ದ ತಕ್ಷಣ ಹನುಮಾನ್ ಚಾಲೀಸ ಕೇಳಬೇಕು. ಒಂದು 8 ಬಾರಿಗೆ ಶಕ್ತಿ ಇರ್ತಕ್ಕಂಥವ್ರು ಪಠಣ ಮಾಡೋದ್ರಿಂದ ಆಂಜನೇಯನ ಆಶೀರ್ವಾದ ಸಂಪೂರ್ಣವಾಗಿ ಪ್ರಾಪ್ತವಾಗುತ್ತೆ. ಖಂಡಿತ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.